ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇನ್ನು ಯಾರೆಲ್ಲ ಭಾಗ 1ರಿಂದ ಭಾಗ 3 ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೀನು ನನ್ನವನು ಭಾಗ 4. ಡಾಕ್ಟರ್, ಜಗನ್ನಿಗೆ ಕಣ್ಣು ಬರುತ್ತಾ? ಜಗನ್ನ ಕಣ್ಣನ್ನು ಕುಲಂಕುಷವಾಗಿ ಪರೀಕ್ಷಿಸಿದ ಡಾಕ್ಟರ್ ಪ್ರಸನ್ನರನ್ನು ಕಳಕಳಿಯಿಂದ ಕೇಳಿದಳು ನಿಖಿತಾ. ಅವರು ಅವಳತ್ತ ತಿರುಗಿ, ನೋಡಿ ಮಿಸ್ ನಿಖಿತಾ, ಇವರ ಕಣ್ಣಿನ ಕಂಡೀಷನ್ ನೋಡಿದರೆ ಯಾರಾದರೂ ನೇತ್ರದಾನಿಗಳ ಕಣ್ಣನ್ನು ಕಸಿ ಮಾಡಿದರೆ ಖಂಡಿತ ಕಣ್ಣು ಬರುತ್ತೆ. ಆದರೆ ಎನ್ನುತ್ತಿದ್ದಂತೆಯೇ ನಿಖಿತಾ ನಡುವೆ ಬಾಯಿ ಹಾಕಿ, ಓ ಡಾಕ್ಟರ್, ತುಂಬ ಥ್ಯಾಂಕ್ಸ್, ಈ ಮಾತು ಕೇಳೋಕ್ಕೆ ನಾನೆಷ್ಟು ಹಂಬಲಿಸ್ತಿದ್ದೆ ಗೊತ್ತಾ ಎಂದು ಜಗನ್ನಿನತ್ತ ತಿರುಗಿ, ಜಗನ್, ನಾನು ಹೇಳ್ತಿರ್ಲಿಲ್ವಾ ನಿನಗೆ ಕಣ್ಣು ಬಂದೇ ಬರುತ್ತೆ ಅಂತ? ನೋಡು ಡಾಕ್ಟರ್ ಏನು ಹೇಳ್ತಿದ್ದಾರೆ ಅಂತ. ಅವಳು ಉದ್ವೇಗದಲ್ಲಿ ಎಲ್ಲವನ್ನೂ ಮರೆತು ಜಗನ್ನ ಕೈ ಹಿಡಿದು ಹೇಳಿದಳು. ಅವಳ ಮಾತು ಕೇಳಿ ಅವನ ಮುಖದಲ್ಲಿ ಮುಗುಳ್ನಗೆ ಮೂಡಿತು. ಅವನು ಅವಳ ಕೈ ಅದುಮಿ ಹೇಳಿದ, ನಿಖಿತಾ, ಡಾಕ್ಟರ್ ಇನ್ನು ಏನು ಹೇಳೋದ್ರಲ್ಲಿದ್ದಾರೆ, ಅಷ್ಟರಲ್ಲಿ ನೀನು ಮಾತಾಡಿಬಿಟ್ಟೆ. ಓ ಹೌದಾ, ಸಾರಿ, ನಿನಗೆ ಕಣ್ಣು ಬರುತ್ತೆ ಅನ್ನೋ ವಿಷಯ ಕೇಳಿದ ಸಂತಸದಲ್ಲಿ ನನಗೆ ಏನೂ ಗೊತ್ತಾಗಲಿಲ್ಲ. ಅವಳು ಪೆಚ್ಚಾಗಿ ಹೇಳಿದಾಗ ಡಾಕ್ಟರ್ ಸಮಾಧಾನ ಪಡಿಸಿದರು. ಏನು ಪರವಾಗಿಲ್ಲ ಮಿಸ್, ನಾನೇನು ಹೇಳೋಕ್ಕೆ ಹೊರಟಿದ್ದೆ ಅಂದರೆ, ಇವರಿಗೆ ಕಣ್ಣು ಬರೋ ಅವಕಾಶ ಖಂಡಿತ ಇದೆ, ಆದರೆ ಅದಕ್ಕೆ ತುಂಬ ದುಡ್ಡು ಖರ್ಚಾಗುತ್ತೆ ಅಂತ ಅಷ್ಟೇ. ಓ ಆಗ ಎಷ್ಟಾಗಬಹುದು ಡಾಕ್ಟರ್? ಅವಳು ನಿಧಾನವಾಗಿ ಕೇಳಿದಳು. ಸುಮಾರು 2 ಲಕ್ಷ ಆಗಬಹುದು. 2 ಲಕ್ಷ? ಅವಳು ಉದ್ಗರಿಸಿದಾಗ ಜಗನ್ ಮೇಲೇಳುತ್ತಾ ಡಾಕ್ಟರ್ಗೆ ಹೇಳಿದ, ಥ್ಯಾಂಕ್ಸ್ ಡಾಕ್ಟರ್, ನಾವಿನ್ನು ಬರ್ತೀವಿ, ನಮಸ್ಕಾರ. ಅವನ ಜೊತೆಯಲ್ಲಿ ನಿಖಿತಾಳು ವಂದಿಸಿ ಇಬ್ಬರು ಮೇಲೆದ್ದರು. ಅವಳ ಮುಖದಲ್ಲಿ ನಿರಾಸೆ ತುಂಬಿ ತುಳುಕುತ್ತಿತ್ತು. ಅವಳ ಮುಖ ಬಾಡಿ ಹೋಗಿದ್ದನ್ನು ಗಮನಿಸಿದ ಡಾಕ್ಟರ್ ಪ್ರಸನ್ನ ಕಿಡುಕೆನಿಸಿ ಅವಳಿಗೆ ಸಮಾಧಾನ ಪಡಿಸುವಂತೆ ಹೇಳಿದರು. ನೋಡಿ ಮಿಸ್ ನಿಖಿತಾ, ನಿಮ್ಮಿಬ್ಬರ ಜೋಡಿ ತುಂಬ ಚೆನ್ನಾಗಿದೆ, ಮೇಡ್ ಫಾರ್ ಈಚ್ ಅದರ್ ಅಂತಾರಲ್ಲ ಹಾಗೆ. ಜಗನ್ನ ಕಣ್ಣು ಬಂದ ತಕ್ಷಣ ಇಬ್ಬರು ಮದುವೆ ಆಗ್ಬಿಡಿ, ನಿಮ್ಮ ಪ್ಲಾನ್ ಅದೇ ತಾನೇ. ಆದರೆ ಆ ಸಮಯದಲ್ಲಿ ಈ ಬಡಪಾಯಿನ ಕರೆಯೋದು ಮರೆಯಬೇಡಿ ಎಂದರು. ಅವರ ಮಾತನ್ನು ಕೇಳಿ ತಟ್ಟನೆ ತಲೆ ಎತ್ತಿದ ಜಗನ್. ಅವನಿಗೆ ನಿಖಿತಾ ತುಂಬ ಹಿಡಿಸಿದ್ದರು. ಈ ವಿಷಯದ ಬಗ್ಗೆ ಅವನು ಗಂಭೀರವಾಗಿ ಯೋಚಿಸಿ ಇರಲಿಲ್ಲ. ಅವಳಿಗೂ ತನ್ನ ಎದೆಯಾಳದ ಮಾತನ್ನು ಡಾಕ್ಟರ್ ಹೇಳಿದಾಗ ಸಂತಸದಿಂದ ಮುಖ ಅರಳಿದರೂ ಅದನ್ನು ತೋರಿಸಿಕೊಳ್ಳಲಿಲ್ಲ. ಇಬ್ಬರು ಡಾಕ್ಟರ್ಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೊರಟರು. ಕಪ್ಪು ಕನ್ನಡಕ ಹಾಕಿದ್ದ ಜಗನ್ ಹಾಗೂ ಸೌಮ್ಯವಾಗಿ ಸೀರೆಯುಟ್ಟು ಜೊತೆಯಲ್ಲಿ ಕೈ ಹಿಡಿದುಕೊಂಡು ಬರುತ್ತಿದ್ದ ನಿಖಿತಾ. ಇವರಿಬ್ಬರನ್ನು ನೋಡಿದ ಯಾರಿಗೂ ಅವನು ಕುರುಡನೆಂದಾಗಲಿ ಅವಳು ವೇಷೆಯೆಂದಾಗಲಿ ಹೇಳುವುದು ಸಾಧ್ಯವೇ ಇರಲಿಲ್ಲ. ಮಹಾತ್ಮ ಗಾಂಧಿ ರಸ್ತೆಯ ಫುಟ್ಪಾತ್ನಲ್ಲಿ ಬರುತ್ತಿದ್ದ ಇಬ್ಬರಿಗೂ ಮಾತಿಗಿಂತ ಮೌನವೇ ಹೆಚ್ಚು ಇಷ್ಟವಾಗಿತ್ತು. ಡಾಕ್ಟರ್ ಕಣ್ಣು ಆಪರೇಷನ್ನಿಗೆ 2 ಲಕ್ಷ ಬೇಕಾಗಬಹುದು ಎಂದಾಗಲೇ ಜಗನ್ ತನಗೆ ಪುನಃ ದೃಷ್ಟಿ ಬರುವ ಆಸೆಯನ್ನು ಕೈಬಿಟ್ಟಿದ್ದ. ಆದರೆ ನಿಖಿತಾ ಮಾತ್ರ ಡಾಕ್ಟರ್ ಹೇಳಿದ್ದರ ಬಗ್ಗೆಯೇ ಯೋಚಿಸುತ್ತಿದ್ದಳು. 2 ಲಕ್ಷ ಹೇಗೆ ಸಂಪಾದಿಸುವುದು, ಎಲ್ಲಿಂದ ತರುವುದು, ತನ್ನಿಂದ ಸಾಧ್ಯವಾಗುವ ಮಾತೆ ಎಂದು ಯೋಚಿಸಿದಂತೆಲ್ಲ ಅವಳ ತಲೆ ಬಿಸಿಯಾಯಿತೇ ಹೊರತು ಯಾವುದೇ ಪರಿಹಾರ ದೊರೆಯುವಂತೆ ಕಾಣಲಿಲ್ಲ. ಹಿಂದಿನ ದಿನ ಗಿರಾಕಿಯ ಜೊತೆ ಮಲಗಿದಾಗ ತನ್ನ ಬಗೆಗೆ ಬಂದಿದ್ದ ಜಿಗುಪ್ಸೆ ಅವಳಲ್ಲಿ ಇನ್ನೂ ಉಳಿದುಕೊಂಡಿದ್ದರಿಂದ ಅವಳು ತನ್ನ ವೃತ್ತಿಯನ್ನೇ ತೊರೆಯಲು ನಿರ್ಧರಿಸಿದ್ದಳು. ಆದರೆ ಅದನ್ನು ಬಿಟ್ಟು ಬೇರೇನೂ ಅವಳಿಗೆ ಗೊತ್ತಿರಲಿಲ್ಲ. ಇಂದಿನವರೆಗೂ ಬೇರೆ ವಿಷಯಗಳ ಬಗ್ಗೆ ಅವಳು ಯೋಚಿಸಿಯೂ ಇರಲಿಲ್ಲ. ಹಿಂದಿನ ರಾತ್ರಿ ಮಾಡಿದ ನಿರ್ಧಾರದಂತೆ ಇನ್ನು ಮುಂದೆ ತನ್ನ ಮೈಯನ್ನು ಯಾರಿಗೂ ಮಾರಿಕೊಳ್ಳುವುದಿಲ್ಲ. ವೇಶ್ಯವೃತ್ತಿಗೆ ಪೂರ್ಣ ವಿರಾಮ ಹಾಕಿ ಬೇರೇನಾದರೂ ಕೆಲಸ ಮಾಡಿ ಇಬ್ಬರಿಗೂ 2 ಹೊತ್ತಿನ ಊಟ ಸಂಪಾದಿಸಲು ನಿಶ್ಚಯಿಸಿದ್ದಳು. ಆದರೆ ಕಣ್ಣಿನ ಚಿಕಿತ್ಸೆಗೆ 2 ಲಕ್ಷ ರೂಪಾಯಿ ಬೇಕಾಗುವುದೆಂದು ತಿಳಿದಾಗಿನಿಂದ ಅವಳಲ್ಲಿ ನಿರಾಸೆ ಮಡುಗಟ್ಟಿತ್ತು. ಆದರೂ ಆ ನಿರಾಸೆಯನ್ನು ಬದಿಗೊತ್ತಿ ಹೇಗಾದರೂ ಮಾಡಿ ತಾನು ಅಷ್ಟು ಹಣ ಕೂಡಿಸಲೇಬೇಕು, ನನ್ನ ಜಗನ್ನ ದೃಷ್ಟಿಯನ್ನು ಮರಳಿ ತರಲೇಬೇಕು. ಅದಕ್ಕಾಗಿ ಏನು ಮಾಡಿದರೂ ಸರಿ, ಪುನಃ ತಾನು ಗಿರಾಕಿಗಳನ್ನು ಹಿಡಿದು ದಂಧೆಗೆ ಮರಳಿದರೂ ಸರಿ, ಜಗನ್ನಿಗೆ ಕಣ್ಣು ಬರಲೇಬೇಕು. ಹೌದು, ಅವನ ಕಣ್ಣಿಗಾಗಿ, ಅದರಿಂದ ಅವನಲ್ಲಿ ಅರಳುವ ಸಂತೋಷಕ್ಕಾಗಿ, ಅವನ ಬಾಳಲ್ಲಿ ಪುನಃ ಚಿಗರಬಹುದಾದ ಆಸೆಗಾಗಿ ತಾನು ಪುನಃ ವೇಶ್ಯವೃತ್ತಿಯನ್ನು ಮುಂದುವರಿಸಲೇಬೇಕು. ಅಷ್ಟೇ ಅಲ್ಲ, ಇನ್ನು ಮೇಲೆ ಹೆಚ್ಚೆಚ್ಚು ಸಂಪಾದಿಸಲೇಬೇಕು. ಹೌದು, ಹಾಗೆ ಮಾಡಲೇಬೇಕು. ಒಂದು ಗಟ್ಟಿ ನಿರ್ಧಾರಕ್ಕೆ ಬಂದಾಗ ಅವಳ ಮುಖದಲ್ಲಿನ ನಿರಾಸೆ ನಿಧಾನವಾಗಿ ಕರಗಿ ಹೋಯಿತು.
ಆದರೆ ಅವಳ ಮುಖಭಾವನೆಯಲ್ಲಾಗಲಿ ಮನಸ್ಸಿನ ತುಮುಲವನ್ನಾಗಲಿ ಕುರುಡ ಜಗನ್ ಅದು ಹೀಗೆ ತಾನೇ ಅರಿತಾನೋ. ಆದರೆ ಜಗನ್ ಸಹ ಗಾಢ ಆಲೋಚನೆಯಲ್ಲಿ ಮುಳುಗಿ ಹೋಗಿದ್ದ. ವೈದ್ಯರ ಅಭಿಪ್ರಾಯದಂತೆ ತನಗೆ ಕಣ್ಣು ಬರುವ ಸಾಧ್ಯತೆ ಇದೆಯಾದರೂ ಅದಕ್ಕೆ ಭರ್ತಿ 2 ಲಕ್ಷದವರೆಗೂ ವೆಚ್ಚ ತಗುಲುವುದರಿಂದ ಅದರ ಆಸೆ ಕೈಬಿಡುವುದು ಒಳ್ಳೆಯದು. ಮುಂದೆ ಇನ್ನೆಷ್ಟು ದಿನ ನಿಖಿತಾಗೆ ಭಾರವಾಗಿರುವುದು. ಅವಳೇನು ಸ್ವಲ್ಪವೂ ಬೇಸರವಿಲ್ಲದೆ ನೋಡಿಕೊಳ್ಳುತ್ತಿದ್ದಾಳೆ. ಆದರೆ ಹಾಗೆಂದು ಒಬ್ಬ ಹುಡುಗಿಗೆ ಶಾಶ್ವತವಾಗಿ ಹೊರೆಯಾಗಿದ್ದು ಬಿಡಲೇ? ಛೇ, ನಾನೇನು ಮಾಡಲಿ ದೇವರೇ, ನಾನೇನು ಮಾಡಲಿ? ಅಪಘಾತದಲ್ಲಿ ಎಲ್ಲರನ್ನೂ ಕೊಂದು ನನ್ನೊಬ್ಬನನ್ನು ಮಾತ್ರ ಏಕೆ ಬದುಕಿಸಿದೆ? ಮನದಲ್ಲಿ ಕೊರಗಿದ ಜಗನ್. ನಿಖಿತಾ, ಡಾಕ್ಟರ್ ಮಾತು ಕೇಳಿ ನಿನಗೇನನಿಸಿತು? ಜಗನ್ನ ಪ್ರಶ್ನೆಗೆ ಅವನ ಮುಖ ನೋಡಿದಳು. ನಿನಗೇನನಿಸುತ್ತೆ? ಅಂಥದ್ದೇನೂ ವಿಶೇಷವಿಲ್ಲ. ಕಣ್ಣಿನ ಬಗ್ಗೆ ಮರೆತು ಬಿಡುವುದು ಒಳ್ಳೆಯದು ಅನಿಸುತ್ತೆ. ನನಗೇನನ್ಸುತ್ತೆ ಗೊತ್ತಾ? ಅವನ ನಿರಾಶೆಯ ಉದ್ಗಾರಕ್ಕೆ ಮರುಪ್ರಶ್ನಿಸಿದಳು ನಿಖಿತಾ. ಏನು? ಯಾಂತ್ರಿಕವಾಗಿ ಕೇಳಿದ. ನಿನಗೆ ಖಂಡಿತವಾಗಿಯೂ ಕಣ್ಣು ಬರುತ್ತೆ. ತಮಾಷೆ ಮಾಡ್ತಿದೀಯಾ? ಛೇ, ಇಲ್ಲಪ್ಪ, ನನ್ನ ನಂಬಿಕೆಯನ್ನು ಹೇಳ್ತಿದ್ದೀನಿ ಅಷ್ಟೇ. ನಿನಗೆ ಖಂಡಿತ ಕಣ್ಣು ಬರುತ್ತೆ ಅಷ್ಟೇ. ಅವಳ ಧ್ವನಿಯಲ್ಲಿದ್ದ ವಿಶ್ವಾಸವನ್ನು ನೋಡಿ ಅವನಿಗೆ ಅಚ್ಚರಿಯಾಯಿತು. ಅದಕ್ಕೆ ದುಡ್ಡು? ಅದರ ಬಗ್ಗೆ ನೀನು ಯೋಚಿಸಬೇಕಿಲ್ಲ, ನಾನು ಹೊಂದಿಸ್ತೀನಿ. ಎಲ್ಲಿಂದ? ಪಟ್ಟು ಬಿಡದೆ ಕೇಳಿದ ಜಗನ್. ಅದೆಲ್ಲ ನಿಂಗ್ಯಾಕೆ? ಪುಲಾನ್ ದೇವಿ ಥರ ಜನರನ್ನ ಕೊಲ್ಲೆ ಹೊಡಿತೀನಿ, ಆಯ್ತಾ? ನಿಖಿತಾ ನಗುತ್ತಾ ಹೇಳಿದಾಗ ಅವಳು ಯಾವ ರೀತಿ ದುಡ್ಡು ತರಬಹುದು ಎಂದು ಯೋಚಿಸುತ್ತಿದ್ದ. ಕೊಂಚ ಹೊತ್ತು ಇಬ್ಬರ ನಡುವೆ ಯಾವುದೇ ಮಾತುಕತೆ ಇರದೆ ಮೌನವಾಗಿ ಹೆಜ್ಜೆ ಹಾಕುತ್ತಾ ನಡೆದಿದ್ದರು. ಆಗಲೇ ನಿಖಿತಾ ಸಡನ್ನಾಗಿ ಕೇಳಿದಳು, ಜಗನ್, ಐಸ್ ಕ್ರೀಮ್ ತಿನ್ನೋಣವೇ? ಅವಳ ಪ್ರಶ್ನೆಗೆ ಏನು ಉತ್ತರಿಸುವುದೆಂದು ಅವನಿಗೆ ಉಳಿಯಲಿಲ್ಲ. ಕ್ಷಣ ತಡೆದು ಹೇಳಿದ, ಐಸ್ ಕ್ರೀಮ್ ಬೇಡಪ್ಪ. ಐಸ್ ತಿನ್ನೋಕೆ ನಾವೇನು ಮಕ್ಕಳಾ? ಯಾಕೆ ಮಕ್ಕಳು ಮಾತ್ರ ಐಸ್ ಕ್ರೀಮ್ ತಿನ್ನಬೇಕು ಅಂತ ಏನಾದರೂ ರೂಲ್ಸ್ ಇದೆಯಾ? ನೋಡು, ನಾನು ತಗೊಳ್ತೀನಿ. ನಿನಗೆ ಇಷ್ಟ ಇದ್ದರೆ ತಿನ್ನು, ಇಲ್ಲ ಅಂದರೆ ಬಿಸಾಕ್ಬಿಡು. ಅವನು ಏನು ಹೇಳುವುದಕ್ಕಿಂತ ಮುಂಚೆಯೇ ಅವಳು ಪಕ್ಕದ ಐಸ್ ಕ್ರೀಮ್ ಶಾಪ್ನಿಂದ 2 ಕೋನ್ಗಳನ್ನು ತಂದೇ ಬಿಟ್ಟಿದ್ದಳು. ಒಂದು ಅವನಿಗೆ ಕೊಡುತ್ತಾ ಹೇಳಿದಳು, ತಿಂತೀಯೋ ಬಿಸಾಕ್ತೀಯೋ? ಅವನು ನಗುತ್ತಾ ಹೇಳಿದ, ಅಯ್ಯಯ್ಯೋ, ತಿಂತೀನಿ ಮಹಾತಾಯಿ. ನೀನು ಕೊಟ್ಟಿದ್ದನ್ನ ಬಿಸಾಕಿ ಯಾವ ನರಕಕ್ಕೆ ಹೋಗ್ಲಿ? ಅಂದರೆ ನನ್ನ ಬಲವಂತಕ್ಕೆ ತಿಂತಿದೀಯಾ? ಕೊಂಕು ತೆಗೆಯುವಂತೆ ಕೇಳಿದಳು. ಇಲ್ಲಪ್ಪ, ಹಾಗೇನೂ ಇಲ್ಲ. ಫುಟ್ಪಾತಿನಲ್ಲಿ ತಿಂತ ಹೋದ್ರೆ ಜನ ನಮ್ಮನ್ನೇ ನೋಡ್ತಾರೆ ಅಂತ ಅಷ್ಟೇ. ಅವನ ವಿವರಣೆ ಕೇಳಿ ನಿಖಿತಾ ಅವನನ್ನು ಮತ್ತೂ ಒಂದಿಷ್ಟು ರೆಗಿಸುವಂತೆ ಕೇಳಿದಳು. ಓ ಹಾಗಾ? ನೀನು ಈಗಲೇ ಇಷ್ಟೆಲ್ಲ ಯೋಚನೆ ಮಾಡೋನು? ನಿನಗೆ ಕಣ್ಣು ಬಂದ ಕೂಡಲೇ 1 ನಿಮಿಷನೂ ನನ್ನ ಜೊತೆ ಇರಲ್ಲ, ತಕ್ಷಣ ಓಡೋಗ್ತೀಯ. ಅವಳ ಮಾತನ್ನು ತಳ್ಳಿ ಹಾಕುವಂತೆ ಹೇಳಿದ. ನಾನು ನಿನ್ನ ಬಿಟ್ಟು ಹೋಗೋದಾ? ಇಂಪಾಸಿಬಲ್. ನಿಖಿತಾ ಅವನನ್ನು ಇನ್ನೂ ರೇಗಿಸುವಂತೆ ಹೇಳಿದಳು. ಇಟ್ಸ್ ಪಾಸಿಬಲ್. ನೀನು ಖಂಡಿತ ನನ್ನ ಜೊತೆ ಇರಲ್ಲ. ಅವನಿಗೆ ಅವಳ ಮಾತಿನ ತಲೆಬುಡ ಅರ್ಥವಾಗಲಿಲ್ಲ. ಏಕೆ? ಪ್ರಶ್ನಿಸಿದ. ಯಾಕಂದ್ರೆ ಎಂದು ತಡೆದ ಅವಳು ನಂತರ ಅವನನ್ನು ಆಟ ಆಡಿಸುವಂತೆ, ಹೇಳೇ ಬಿಡ್ಲಾ? ತುಂಟತನದ ಧ್ವನಿಯಲ್ಲಿ ರಾಗ ಹಿಡಿದು ಕೇಳಿದಳು. ಅಯ್ಯೋ, ಗೋಳಾಡ್ಸಿದ್ದು ಸಾಕು, ಅದೇನು ಅಂತ ಹೇಳ್ಬಿಡೆ ಪ್ಲೀಸ್. ಕುತೂಹಲ ತಾಳಲಾರದೆ ಗೋಗರೆದ. ಮತ್ತೆ ನೀನು ಕಣ್ಣು ಬಂದ ತಕ್ಷಣ ನನ್ನ ಮುಖ ನೋಡ್ತೀಯಲ್ವಾ? ಹೌದು. ಆಗ ನೀನು ಕಿರ್ಚ್ಕೊಂಡು ಓಡ್ತೀಯ. ಯಾಕಂದ್ರೆ ನೀನು ತಿಳ್ಕೊಂಡಿರೋ ಹಾಗೆ ನಾನು ಸುರಸುಂದರಿಯಲ್ಲ. ಕಪ್ಪು ಮುಖ, ಮೆಲ್ಲಗಣ್ಣು, ಮುಖದ ತುಂಬ ಮೊಡವೆ, ಹುಬ್ಬು ಹಲ್ಲು, ದಪ್ಪ ತುಟಿ. ಅವಳ ಮಾತನ್ನು ಅರ್ಧದಲ್ಲಿಯೇ ತುಂಡರಿಸುತ್ತಾ ಹೇಳಿದ. ಸಾಕು, ನೀನು ಹೇಗಿದೀಯಾ ಅಂತ ನನಗೆ ಕಣ್ಣು ಬರೋಕ್ಕೆ ಮುಂಚೆಯೇ ಹೇಳಿದ್ದು ಒಳ್ಳೇದಾಯ್ತು. ನನಗೆ ಕಣ್ಣು ಬಂದರೆ ಮಾಡೋ ಮೊದಲ ಕೆಲಸ ಏನು ಗೊತ್ತಾ? ಏನು? ಕುತೂಹಲದಿಂದ ಕೇಳುವ ಸರದಿ ಈಗ ಅವಳದಾಯಿತು. ನಿನ್ನ ಕಪ್ಪು ಮುಖನ ಬೊಗಸೆಯಲ್ಲಿ ತಗೊಂಡು ದಪ್ಪ ತುಟಿನ ಕಚ್ಚಿ ಒಂದು ಮುತ್ತು ಕೊಡೋದು. ಥು, ಪೋಲಿ. ಅವಳು ನಾಚಿಕೊಂಡು ಮುಖ ಕೆಳಗೆ ಹಾಕಿದಳು. ಈಗೇನಾದರೂ ಅವನಿಗೆ ಕಣ್ಣು ಕಾಣಿಸುವಂತಿದ್ದರೆ. ನಾಚಿಕೊಂಡು ಕೆಂಪಾಗಿದ್ದ ಅವಳ ಗುಲಾಬಿ ಕೆನ್ನೆ, ಅದರುತ್ತಿದ್ದ ಅವಳ ತೊಂಡೆ ಹಣ್ಣಿನಂತಿದ್ದ ತುಟಿಗಳನ್ನು ನೋಡಿ ಖಂಡಿತವಾಗಿಯೂ ಮುತ್ತೊಂದನ್ನು ಕೊಡದೇ ಇರುತ್ತಿರಲಿಲ್ಲ. ಇಬ್ಬರೂ ಸ್ವಲ್ಪ ದೂರ ಮೌನವಾಗಿ ನಡೆದರು. ಯಾಕೆ ಸುಮ್ಮನಾಗಿ ಬಿಟ್ಟೆ? ನಾನು ಏನೇನೋ ಹೇಳ್ತೀಯ ಅಂತ ಕೋಪ ಬಂತ? ಜಗನ್ನೇ ಮೌನ ಮುರಿದು ಕೇಳಿದ.
ಅದಕ್ಕೆ ನಿಖಿತಾ ತಲೆಯಾಡಿಸುತ್ತಾ ಎಂದಳ. ಮತ್ತೆ ಅವನ ಪ್ರಶ್ನೆಗೆ ಯೋಚಿಸುತ್ತಾ ಕೇಳಿದಳ. ನಿನಗೆ ಈಗಲೇ ಕಣ್ಣು ಬಂದಿದ್ರೆ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಿದ್ದೆ. ಹೆಚ್ಚು ಯೋಚಿಸಬೇಡಮ್ಮ, ನಿನ್ನ ಐಸ್ ಕ್ರೀಮ್ ಸೋರ್ತಾ ಇದೆ, ಬೇಗ ಬೇಗ ತಿನ್ನು. ಅವನ ಮಾತು ಕೇಳಿ ತನ್ನ ಐಸ್ ಕ್ರೀಮ್ ಕಡೆ ಗಮನ ಹರಿಸಿದ ಅವಳು ಅದು ಸೋರುತ್ತಿರುವುದನ್ನು ನೋಡಿ ಅಚ್ಚರಿಯಿಂದ ಅವನನ್ನೇ ದಿಟ್ಟಿಸಿದಳು. ಒಂದು ಕ್ಷಣ ಅವನಿಗೆ ಕಣ್ಣು ಕಾಣಿಸುತ್ತಿರಬಹುದೇ ಎಂಬ ಭ್ರಾಂತಿಗೊಳಗಾದಳ. ಹೇ ಕಳ್ಳ, ನಿನಗೆ ನನ್ನ ಐಸ್ ಕ್ರೀಮ್ ಸೋರ್ತಿರೋದು ಹೇಗೆ ಗೊತ್ತಾಯ್ತು? ನಿಜವಾಗೂ ನಿನಗೆ ಕಣ್ಣು ಕಾಣಿಸ್ತಿಲ್ವಾ? ಅಯ್ಯೋ, ನನಗೆ ಕಣ್ಣು ಕಾಣಿಸ್ತಿದೆ ಕಣೆ, ಆದರೆ ಆ ಕಣ್ಣು ನಿನಗಿರೋ ಕಣ್ಣಿನ ಥರವಲ್ಲ, ಅದು ಮೆದುಳೆಂಬ ಕಣ್ಣಿಂದ. ಅಲ್ಲ, ಐಸ್ ಕ್ರೀಮ್ ಹಿಡ್ಕೊಂಡು ಇಷ್ಟೊತ್ತು ಮಾತಾಡ್ತಾ ಇದ್ರೆ ಅದು ಸೋರ್ದೇ ಇರುತ್ತಾ? ಅವನು ನಗುತ್ತಾ ಹೇಳಿದರೂ ಅವಳಿಗೆ ಅವನ ಮೇಲೆ ಪೂರ್ಣ ನಂಬಿಕೆ ಬರಲಿಲ್ಲ. ನೀನು ಅವತ್ತಿಂದ ನಾಟಕ ಮಾಡ್ತಿಲ್ಲ ತಾನೇ? ರೂಮಿನಲ್ಲಿ ಅವನ ಜೊತೆ ಇದ್ದಾಗ ಕುರುಡ ತಾನೆ ಎಂಬ ಭಾವನೆಯಿಂದ ಅವಳು ಎಷ್ಟೋ ಬಾರಿ ಸ್ನಾನ ಮಾಡಿಕೊಂಡು ಹಾಗೆಯೇ ಬಾತ್ರೂಮಿನಿಂದ ಹೊರಗೆ ಬಂದಿದ್ದಳು. ಅವನ ಎದುರಿಗೆ ಮೈ ಒರೆಸಿಕೊಂಡು ಬಟ್ಟೆ ಬದಲಿಸುತ್ತಿದ್ದಳು. ಇನ್ನೆಷ್ಟೋ ಬಾರಿ ಸ್ನಾನ ಮಾಡುವಾಗ ಬಚ್ಚಲಿನ ಬಾಗಿಲನ್ನೇ ಹಾಕುತ್ತಿರಲಿಲ್ಲ. ಒಂದು ದಿನವಂತೂ ಗಿರಾಕಿಯೊಬ್ಬನ ದಾಳಿಯಿಂದ ಹಣ್ಣುಗಾಯಿ ನೀರುಗಾಯಿಯಾಗಿ ಬಂದಿದ್ದ ಅವಳು ಬಟ್ಟೆಯೆಲ್ಲ ಬಿಚ್ಚಿ ಆ ಕಾಮುಕ ಆಕ್ರಮಣ ನಡೆಸಿದ್ದ ಪ್ರದೇಶಗಳಲ್ಲೆಲ್ಲ ಎಣ್ಣೆ ಸವರುತ್ತಾ ಕುಳಿತಾಗ ಜಗನ್ ಅವಳತ್ತಲೇ ನೋಡುತ್ತಿದ್ದ. ಅದನ್ನು ನೋಡಿದ ಅವಳು ತಮಾಷೆಯಿಂದ, ಜಗನ್, ಏನು ನೋಡ್ತಿದೀಯಾ ಎಂದು ಕೇಳಿದ್ದಳು. ಅದಕ್ಕವನು ನಗುತ್ತಾ, ನಿನ್ನ ತುಂಬಿದ ಸೌಂದರ್ಯನ ಎಂದು ಉತ್ತರಿಸಿದ್ದಾಗ ಅವಳು ಜೋರಾಗಿ ನಕ್ಕು ಬಿಟ್ಟಿದ್ದಳು. ಯಾಕೆ? ಒಂದ್ವೇಳೆ ಅವತ್ತಿಂದಲೂ ನನಗೆ ನಿಜವಾಗಿಯೂ ಕಣ್ಣು ಕಾಣಿಸಿದ್ರೆ ನಿನಗೆ ಸಂತೋಷವೆನಿಸಿಲ್ವಾ? ಅವನ ಮಾತಿನಿಂದ ಪಕ್ಕನೆ ವಾಸ್ತವಕ್ಕೆ ಮರಳಿದ ಅವಳು ನಾಚಿಕೊಳ್ಳುತ್ತಾ ತಡವರಿಸಿದ್ದಳು. ಸಂತೋಷನೇ, ಆದರೆ ಏನು? ಇದಾ ಸಮಾಚಾರ? ಅಂದ್ರೆ ನೀನು ರೂಮಲ್ಲಿರುವಾಗ ಯಾವತ್ತೂ ಬಟ್ಟೆನೇ ಹಾಕಲ್ಲ ಅಂತನ್ಸುತ್ತೆ. ಅದಕ್ಕೆ ನಾನು ನಿನ್ನ ಸೌಂದರ್ಯವನ್ನೆಲ್ಲ ಎಲ್ಲಿ ನೋಡ್ಬಿಟ್ಟಿದ್ದೀನೋ ಅಂತ ನಾಚಿಕೆ ಆಗ್ತಿದೆ ಅಲ್ವಾ? ಹೋಗೋ, ನೀನು ತುಂಬ ಪೋಲಿ, ಏನೇನೋ ಮಾತಾಡ್ತೀಯ. ಅವಳು ಉಸಿಮುನಿಸು ತೋರಿಸಿದಾಗ ಅವನು ಗಂಭೀರವಾಗಿ ಹೇಳಿದ. ಸರಿ, ಆ ವಿಷಯ ಬಿಡು. ಈಗ ನನ್ನ ಕಣ್ಣಿನ ಆಪರೇಷನ್ ಹಣಕ್ಕೆ ಏನು ಪ್ಲಾನ್ ಹಾಕಿದೀಯಾ? ಅದನ್ನು ಸ್ವಲ್ಪ ಬಿಡಿಸಿ ಹೇಳು. ಅದು ಟಾಪ್ ಸೀಕ್ರೆಟ್, ಈಗಲೇ ಹೇಳಲ್ಲ. ನಿನಗೆ ಕಣ್ಣು ಬಂದ ಮೇಲೆ ತಾನಾಗೇ ಗೊತ್ತಾಗುತ್ತೆ. ಟೈಮ್ ಆಯಿತು, ಮನೆಗೆ ಹೋಗೋಣ್ವಾ? ನಿಖಿತಾ ಮಾತು ಕೇಳಿ ಜಗನ್ ತಲೆಯಲ್ಲಾಡಿಸುತ್ತಾ ಹೇಳಿದ. ಹೌದಲ್ಲ, ನಿನ್ನ ಕೆಲಸಕ್ಕೆ ಹೋಗಬೇಕೆನ್ನೋದು ಮರ್ತೇ ಬಿಟ್ಟಿದ್ದೆ. ಇಬ್ಬರು ಮನೆಗೆ ಮರಳಿ ಹೊರಟಾಗ ಸೂರ್ಯ ಆಗಲೇ ಪಡುವಣದಲ್ಲಿ ಜಾರಲು ಹೊಂಚು ಹಾಕುತ್ತಿದ್ದ. ಹೇಗಾದರೂ ಮಾಡಿ ಆದಷ್ಟು ಬೇಗ ₹1,00,000 ಕೂಡಿಸಲೇಬೇಕೆಂಬ ಹಠದಿಂದ ನಿಖಿತಾ ತನ್ನ ರಾತ್ರಿ ಕಸುಬನ್ನು ಇನ್ನೂ ಚುರುಕುಗೊಳಿಸಿದಳು. ಮುಂಚೆ ಒಂದು ರಾತ್ರಿಗೆ ಕೇವಲ 4-5 ಗಿರಾಕಿಗಳೊಡನೆ ಮಲಗುತ್ತಿದ್ದವಳು ಇದೀಗ 10-12 ಜನರೊಡನೆ ಮಲಗಲಾರಂಭಿಸಿದಳು. ಮೊದಲು ಕೇವಲ ಶ್ರೀಮಂತ ಗಿರಾಕಿಗಳನ್ನಷ್ಟೇ ಎದುರು ನೋಡುತ್ತಿದ್ದವಳು ಈಗ ಕೇವಲ 500,000 ರೂಪಾಯಿ ಕೊಡುವ ಸಾಮಾನ್ಯರೊಂದಿಗೆ ವ್ಯವಹರಿಸಲಾರಂಭಿಸಿದಳು. ಆದರೆ ಮೊದಲಿನಿಂದಲೂ ಅವಳು ಪಾಲಿಸಿಕೊಂಡು ಬಂದಿದ್ದ ಅದೊಂದು ನಿಯಮವನ್ನು ಮಾತ್ರ ಅವಳು ಸಡಿಲಗೊಳಿಸಲಿಲ್ಲ. ಅದೇನೆಂದರೆ ಕಾಂಡೋಮ್ ಬಳಸುವುದು. ಏಡ್ಸ್ನ ಕರಾಳ ಹಸ್ತದಿಂದ ಪಾರಾಗಲು ಅವಳು ಗಿರಾಕಿಗಳ ಮನವೊಲಿಸಿ ಅವರು ಅದನ್ನು ಹಾಕಿಕೊಳ್ಳುವಂತೆ ಮಾಡುತ್ತಿದ್ದಳು. ಮೊದಲೆಲ್ಲ ತಲೆ ಹಿಡುಕ ತಂಗವೇಲುವಿನ ಸಹಾಯವಿಲ್ಲದೆ ತಾನೊಬ್ಬಳೇ ಗಿರಾಕಿಗಳನ್ನು ಹಿಡಿಯುತ್ತಿದ್ದವಳು ಈಗ ಹೆಚ್ಚು ಗಿರಾಕಿಗಳ ಆಸೆಗಾಗಿ ತಂಗವೇಲುವನ್ನು ಹೆಚ್ಚಾಗಿ ಆಶ್ರಯಿಸತೊಡಗಿದಳು. ಮೊದಲಿನಿಂದಲೂ ಸುರಸುಂದರಿಯಾದ ನಿಖಿತಾಳ ಮಧ್ಯವರ್ತಿಯಾದರೆ ಒಳ್ಳೆಯ ದುಡ್ಡು ಮಾಡಬಹುದು ಎಂದರತಿದ್ದ ತಂಗವೇಲು ಅದಕ್ಕಾಗಿ ಪ್ರಯತ್ನಿಸಿ ಅವಳು ಆಸಕ್ತಿ ತೋರಿಸದಾಗ ಸುಮ್ಮನಾಗಿದ್ದ. ಆದರೆ ಇದೀಗ ಸ್ವತಃ ನಿಖಿತಾಳೆ ಅವನನ್ನು ಸಂಪರ್ಕಿಸಿ ಮಧ್ಯವರ್ತಿಯಾಗಿ ಗಿರಾಕಿಗಳನ್ನು ಒದಗಿಸಿಕೊಡಲು ಕೇಳಿಕೊಂಡಾಗ ತನ್ನ ಅದೃಷ್ಟದ ಬಾಗಿಲು ತೆರೆಯಿತೆಂದುಕೊಂಡ ಅವನು ಅವಳನ್ನು ಉಪಯೋಗಿಸಿ ಆದಷ್ಟು ಬೇಗ ಹೆಚ್ಚೆಚ್ಚು ಹಣ ಮಾಡಲು ಅವಳು ಕೇಳುವುದಕ್ಕಿಂತಲೂ ಹೆಚ್ಚಿಗೆ ಗಿರಾಕಿಗಳನ್ನು ಪೂರೈಸತೊಡಗಿದ. ನಿರಂತರವಾಗಿ ಯಂತ್ರದಂತೆ ಮಲಗುವ ಕೆಲಸದಲ್ಲಿ ತೊಡಗಿದ್ದರಿಂದ ಬಳಲಿಕೆಯಿಂದ 1-2 ತಿಂಗಳುಗಳಲ್ಲಿಯೇ ಅವಳ ಆರೋಗ್ಯ ಹದಗೆಟ್ಟು ಹೋಯಿತು. ಮುಖದಲ್ಲಿನ ಕಾಂತಿ ಹೊರಟು ಹೋಗಿ ಕಣ್ಣಿನ ಕೆಳಗೆ ಕಪ್ಪು ಉಂಗುರ ಕಾಣಿಸಿಕೊಂಡಾಗ ಅವಳು ಅಧೀರಳಾದಳು.
ಆದರೆ ಜಗನ್ನ ಕಣ್ಣಿನ ಚಿಕಿತ್ಸೆಗಾಗಿ ಬೇಕಾಗುವ ಹಣದ ಕಾಲು ಭಾಗದಷ್ಟನ್ನು ಸಹ ಇನ್ನೂ ಕೂಡಿಸಲಾಗದ್ದರಿಂದ ಅವಳು ಆರೋಗ್ಯದ ಬಗ್ಗೆ ಯೋಚಿಸಿ ಉಪಯೋಗವಿಲ್ಲವೆಂದು ಸುಮ್ಮನಾದಳು. ಆದರೆ ಆರೋಗ್ಯ ತೀರಾ ಕೈಕೊಡತೊಡಗಿದಾಗ ಪುನಃ ಮುಂಚಿನಂತೆ ಗಿರಾಕಿಗಳ ಸಂಖ್ಯೆ 6ಕ್ಕೆ ಸೀಮಿತಗೊಳಿಸಿದಳು. ಆದರೆ ಈ ಬಾರಿ ಗಿರಾಕಿಗಳನ್ನು ಪೂರ್ಣವಾಗಿ ತಂಗವೇಲುವಿನ ಮೇಲೆಯೇ ಅವಲಂಬಿಸಿದಳು. ಜಗನ್ ಅವಳ ದೈಹಿಕ ಬದಲಾವಣೆಯನ್ನು ಕಾಣಲಾರದವನಾಗಿದ್ದರೂ ಅವಳಲ್ಲಿ ಮುಂಚಿನ ಚುರುಕು ಮಾತು, ಹಾಸ್ಯ ಪ್ರವೃತ್ತಿ ಕಡಿಮೆಯಾಗಿದ್ದು ಅವನ ಗಮನಕ್ಕೆ ಬೇಡವೆಂದರೂ ಬಂದಿತ್ತು. ಮೊದಲೆಲ್ಲ ಸಂಜೆ ಹೋಗಿ ರಾತ್ರಿ 11-12ಕ್ಕೆಲ್ಲ ಮರಳಿ ಬಂದು ಬಿಡುತ್ತಿದ್ದವಳು ಈ ನಡುವೆ ಬೆಳಗಿನ ಜಾವ 4-5ಕ್ಕೆ ಮರಳಲಾರಂಭಿಸಿದ್ದಳು. ಕೇಳಿದರೆ ಏನಾದರೂ ಬೇಸರ ಪಟ್ಟುಕೊಳ್ಳಬಹುದು ಎಂದು ಅವನು ಅದರ ಬಗ್ಗೆ ಏನೂ ಪ್ರಶ್ನಿಸಲು ಹೋಗಲಿಲ್ಲ. ಆದರೆ ಅವಳ ಕೆಲಸವೇನಿರಬಹುದು ಎಂದು ಊಹಿಸಿ ಸೋತು ಹೋಗಿದ್ದ. ಆದರೆ ಅವನ ಊಹೆಗೆ ನಿಲುಕದಿದ್ದರೂ ಅವಳ ಬಗ್ಗೆ ಯಾವುದೇ ರೀತಿಯ ಕೆಟ್ಟದ್ದನ್ನು ಊಹಿಸಲು ಯೋಚಿಸಲು ಸಹ ಅವನು ಸಿದ್ಧನಿರಲಿಲ್ಲ. ಅಂದು ನಿಖಿತಾ ರಾತ್ರಿಯೆಲ್ಲ ಮಲಗಿ ಮನೆಗೆ ಮರಳಿದಾಗ ಚುಮುಚುಮು ಬೆಳಕಾಗುತ್ತಿತ್ತು. ರೂಮಿನ ಬಾಗಿಲು ತಟ್ಟಿದಾಗ ರಾತ್ರಿ ತುಂಬ ಸಮಯದವರೆಗೂ ಅವಳ ಬಗ್ಗೆಯೇ ಯೋಚಿಸುತ್ತಾ ಮಲಗಿದ್ದರಿಂದ ಅವನಿಗೆ ಬೆಳಗಿನ ಜಾವವಷ್ಟೇ ಸ್ವಲ್ಪ ನಿದ್ದೆ ಹತ್ತಿತ್ತು. ನಿಖಿತಾ ಬಂದು ಬಾಗಿಲು ಬಡಿದಾಗ ಸಕ್ಕರೆ ನಿದ್ರೆಯಿಂದ ದಡಕ್ಕನೆ ಎದ್ದ ಅವನು ಬಾಗಿಲು ತೆರೆದ. ನಿಖಿತಾ ಒಳಬಂದು ಸುಸ್ತಾಗಿ ಕುರ್ಚಿಯಲ್ಲಿ ಕುಸಿದು ಕುಳಿತಳು. ಜಗನ್ ನಿಧಾನವಾಗಿ ಅವಳ ಬಳಿ ಬಂದು ನಿಖಿತಾ ಎಂದ. ಅವಳು ಏನು ಎನ್ನುವಂತೆ ತಲೆ ಎತ್ತಿ ನೋಡಿದಳು. ಜಗನ್ ಅವಳ ತಲೆ ನೆವರಿಸುತ್ತಾ ಹಾಗೆಯೇ ಅವಳ ಮೈದಡವಿದ. ಅವನ ಕೈ ಅವಳ ಮುಖಕ್ಕೆ ಸೋಕುತ್ತಲೇ ಅವಳ ಆಯಾಸವೆಲ್ಲ ಪರಿಹಾರವಾದಂತಾಗಿ ಮೈಯಲ್ಲಿ ಮಿಂಚು ಹರಿದಂತಾಯಿತು. ಅವನ ಕೈ ಅವಳ ತುಟಿಗಳ ಬಳಿ ಬಂದಾಗ ತಡೆಯಲಾಗದೆ ಅದಕ್ಕೆ ಹೂಮುತ್ತೊಂದನ್ನು ಕೊಟ್ಟುಬಿಟ್ಟಳು. ಯಾಕೋ ಅವಳಿಗರಿವಿಲ್ಲದಂತೆಯೇ ಕಣ್ಣಿಂದ ಜಾರಿದ ಹನಿ ಅವನ ಕೈ ಮೇಲೆ ಬಿದ್ದಾಗ ಅವನಿಗೂ ಅವಳ ಸ್ಥಿತಿಯಿಂದ ಕಣ್ಣು ತುಂಬಿ ಬಂತು. ಯಾಕೆ ಈ ಹುಡುಗಿ ನನಗಾಗಿ ತನ್ನ ಜೀವವನ್ನೇ ತೆಗೆಯುತ್ತಿದ್ದಾಳೆ ಎಂದುಕೊಂಡ ಅವನ ಹೃದಯ ತುಂಬಿ ಬಂತು. ಹಾಗೆಯೇ ತಾನು ಅವಳೆದುರು ಕುಳಿತು ಅವಳ ಮುಖವನ್ನು ಬೊಗಸೆಯಲ್ಲಿ ತೆಗೆದುಕೊಂಡು ಅವಳ ಹಣೆಗೆ ಹಗುರವಾಗಿ ಮುತ್ತಿಟ್ಟ. ಅವಳು ಮಂತ್ರಮುಗ್ಧಳಾಗಿ ಜಗನ್ನ ಮುತ್ತಿನ ಮತ್ತಲ್ಲಿ ಕರಗಿ ಹೋದಳು. ಈಗ ನಿಖಿತಾ ತನ್ನ ಸುತ್ತಮುತ್ತಲಿನ ಪರಿಸರದಲ್ಲಿ ಮೊದಲಿನ ನಿಖಿತಾಳಾಗಿ ಉಳಿದಿರಲಿಲ್ಲ. ಮುಂಚೆ ಅಲ್ಲಿರುವ ಬಹಳಷ್ಟು ಜನಕ್ಕೆ ಅವಳೊಬ್ಬ ವೇಶ್ಯೆ ಎಂದೇ ತಿಳಿದಿರಲಿಲ್ಲ. ಎಲ್ಲೋ ಗೊತ್ತಿದ್ದ ಕೆಲವರಿಗೂ ಅವಳೊಬ್ಬ ಶ್ರೀಮಂತರಿಗೆ ಮಾತ್ರ ಎಟುಕುವಂಥ ಹೆಣ್ಣು ಎಂಬುದು ಮಾತ್ರ ತಿಳಿದಿತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗಿತ್ತು. ಅವಳೊಬ್ಬ ಅಗ್ಗದ ಬೆಲೆ ಹೆಣ್ಣೆಂದು ಅಲ್ಲಿನ ಎಲ್ಲರಿಗೂ ಗೊತ್ತಾಗಿತ್ತು. ಮುಂಚೆ ಅವಳನ್ನು ಮಾತನಾಡಿಸಲು ಎದುರುತ್ತಿದ್ದ ಕೆಲ ಪೋಖರಿಗಳು ಈಗ ಅವಳನ್ನು ಅತ್ಯಂತ ಕೆಟ್ಟದಾಗಿ ಚುಡಾಯಿಸುತ್ತಿದ್ದರು. ಆದರೆ ನಿಖಿತಾ ಮಾತ್ರ ಅದರಿಂದ ಧೃತಿಗೆಡಲಿಲ್ಲ. ಆದರೆ ಅವಳ ಒಂದೇ ಒಂದು ಚಿಂತೆ ಎಂದರೆ ಈ ವಿಷಯ ಜಗನ್ನ ಕಿವಿಗೆಲ್ಲಿ ಬಿದ್ದು ಬಿಡುವುದೋ ಎಂಬುವುದು. ಹಾಗಾಗದಿರಲು ಅವಳು ಆದಷ್ಟು ಎಚ್ಚರಿಕೆ ವಹಿಸಿದ್ದಳು. ಅವನನ್ನು ಎಲ್ಲೂ ಹೊರಗಡೆ ಕರೆದೊಯ್ಯುವ ಧೈರ್ಯವಾಗದ್ದರಿಂದ ಅವನನ್ನು ಮನೆಯಲ್ಲೇ ಬೇಸರವಾಗದ ರೀತಿಯಲ್ಲಿ ನೋಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಅವನಿಗೆ ಹಾಡು ನ್ಯೂಸ್ ಕೇಳಿ ಬೇಸರವಾದರೆ ಇರಲಿ ಎಂದು ಬ್ರೈಲ್ ಲೈಬ್ರರಿಯಿಂದ ಅಂಧರಿಗಾಗಿ ರಚಿಸಿದ್ದ ಪುಸ್ತಕಗಳನ್ನು ತಂದುಕೊಡುತ್ತಿದ್ದಳು. ಅಂದು ಸಂಜೆ ಮನೆಯಲ್ಲಿ ಒಬ್ಬನೇ ಮಲಗಿದ್ದ ಜಗನ್ನಿಗೆ ಬೇಸರವಾಗಿ ಒಂಟಿಯಾಗಿರುವುದು ಅಸಹನೀಯವೆನಿಸಿತು. ಆದರೆ ಅದಕ್ಕೂ ಮಿಗಿಲಾಗಿ ಒಬ್ಬನೇ ಇದ್ದು ಬೇಸರವಾದರೂ ಅವನು ಸಹಿಸಿಕೊಳ್ಳಬಲ್ಲನೇನೋ. ಆದರೆ ಅದಕ್ಕಿಂತ ಹೆಚ್ಚಾಗಿ ತನಗೆ ಬೇಸರವಾಗಬಾರದು ಎಂದು ಅವಳು ತನ್ನ ಬಗ್ಗೆ ತೆಗೆದುಕೊಳ್ಳುತ್ತಿದ್ದ ಅತಿಯಾದ ಕಾಳಜಿ ಅವನಿಗೆ ವ್ಯತಿತರಿಸುತ್ತಿತ್ತು. ಛೆ, ತಾನವಳಿಗೆ ಭಾರವಾಗಿ ಬದುಕುತ್ತಿದ್ದೇನೆ ಎಂದು ಆಗಾಗ ತನ್ನನ್ನೇ ತಾನು ಅಳಿದುಕೊಳ್ಳುತ್ತಿದ್ದ. ಒಮ್ಮೊಮ್ಮೆ ಅವಳಿಗೆ ತಿಳಿಸದೆ ಅಲ್ಲಿಂದ ಹೋಗಿಬಿಡಲೇ ಎನಿಸುತ್ತಿತ್ತು. ಆದರೆ ಅವನೂ ಸಹ ಅವಳನ್ನು, ಅವಳ ಮುಗ್ಧತೆಯನ್ನು, ನೇರ ನಡೆ ನುಡಿಯನ್ನು ತುಂಬ ಮೆಚ್ಚಿಕೊಂಡಿದ್ದರಿಂದ ಅವನ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಅವನಿಗರಿವಿಲ್ಲದೆಯೇ ಅವಳ ಬಗ್ಗೆ ಪ್ರೀತಿಯ ಸೆಲೆಯೊಂದು ಹುಟ್ಟಿಕೊಂಡಿತ್ತು. ಹಾಗಾಗಿ ಅವನಿಗೆ ಅವಳಿಗೆ ಇಷ್ಟವಾಗದ ಯಾವುದೇ ಕೆಲಸ ಮಾಡಲು ಸಾಧ್ಯವಾಗಿರಲಿಲ್ಲ. ಮಲಗಿದ್ದವನು ಎದ್ದು ಕುಳಿತು ಮೊಬೈಲ್ನಲ್ಲಿ ಹಾಡು ಹಾಕಿದ. ಆದರೆ ಯಾಕೋ ಇಂದು ಅದನ್ನು ಕೇಳುವುದೂ ಸಹ ಅವನಿಗೆ ಬೇಸರವೆನಿಸಿತು. ನಿಖಿತಾ ಈಗ ಇದ್ದಿದ್ದರೆ ಎಂದುಕೊಂಡ ಅವನು ಅವಳ ಬಗ್ಗೆ ತನಗಿರುವುದು ಯಾವ ಭಾವನೆ ಎಂದು ತನ್ನಲ್ಲೇ ಯೋಚಿಸಿದ.
ಅವಳು ಕೇವಲ ಒಬ್ಬ ಗೆಳತಿಯೇ. ಹಾಗೆಂದುಕೊಂಡರೆ ಅದು ತಾನು ತನ್ನಷ್ಟಕ್ಕೆ ಮಾಡಿಕೊಳ್ಳುವ ಆತ್ಮವಂಚನೆಯಲ್ಲದೆ ಮತ್ತೇನಲ್ಲ. ಏಕೆಂದರೆ ಅವಳನ್ನು ತಾನು ಸ್ಪರ್ಶಿಸಿದಾಗ ಅಥವಾ ಅವಳು ತನ್ನನ್ನು ಸ್ಪರ್ಶಿಸಿದಾಗ ಅವನ ಮೈಯಲ್ಲಿ ಮಧುರವಾದ ತಂತಿಯೊಂದು ಮೀಟಿದಂತಾಗುತ್ತಿತ್ತು. ಮೈ ಜುಮ್ಮೆಂದು ಅವಳ ಆ ಸ್ಪರ್ಶ ಆಗಿಯೇ ಇರಲಿ ಎಂದೆನಿಸುತ್ತಿತ್ತು. ಹೌದು, ತನಗೆ ಅವಳ ಮೇಲಿರುವುದು ಕೇವಲ ಗೆಳೆತನವಲ್ಲ, ತಾನವಳನ್ನು ಪ್ರೀತಿಸುತ್ತಿದ್ದೇನೆ, ಉತ್ಕಟವಾಗಿ ಪ್ರೀತಿಸುತ್ತಿದ್ದೇನೆ ಎಂದು ಅವನ ಮನಸ್ಸು ಸಾರಿ ಸಾರಿ ಹೇಳಿದಾಗ ಅವನು ತನ್ನಲ್ಲೇ ವಿಶ್ವಲನಾದ. ತಾನವಳನ್ನು ಪ್ರೀತಿಸುತ್ತಿರುವುದು ಸರಿಯೇ, ತನಗೆ ಕಣ್ಣಿಲ್ಲವೆಂದು ಅನುಕಂಪದಿಂದ ಆಶ್ರಯ ನೀಡಿದ ಅವಳನ್ನು ತನ್ನಂತ ಕುರುಡ ಪ್ರೀತಿಸುವುದು ಗೊತ್ತಾದರೆ ಅವಳ ಭಾವನೆ ಹೇಗಿರಬಹುದು? ಇಲ್ಲ ಇಲ್ಲ, ಹಾಗಾಗುವುದಿಲ್ಲ. ಏಕೆಂದರೆ ಅವಳು ತನ್ನನ್ನು ಪ್ರೀತಿಸುತ್ತಿದ್ದಾಳೆ. ಹೌದು, ಅವಳ ಮುಖ ತನಗೆ ಕಾಣದಿದ್ದರೂ ಅವಳ ಕಣ್ಣಿನ ಭಾವನೆಯನ್ನು ತಾನು ಓದಲಾರೆನಾದರೂ ಅವಳಿಗೆ ತನ್ನ ಬಗೆಗಿರುವ ಅತಿಯಾದ ಕಾಳಜಿಯೇ ಅವಳ ಪ್ರೀತಿಯನ್ನು ಸಾರಿ ಸಾರಿ ಹೇಳುತ್ತದೆ. ತನಗಾಗಿ ಅವಳು ಪ್ರಾಣವನ್ನು ಸಹ ಕೊಡಲು ಹಿಂದೆ ಮುಂದೆ ನೋಡುವವಳಲ್ಲ. ಏಕೆ? ತನ್ನ ಮೇಲಿರುವ ಉತ್ಕಟ ಪ್ರೀತಿಯಿಂದಲೇ ತಾನೇ. ಅಂದು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಚುಂಬಿಸಿದಾಗ ಅವಳು ಅದಕ್ಕೆ ಯಾವ ಪ್ರತಿಭಟನೆ ತೋರದೆ ಒಪ್ಪಿಕೊಂಡಳಲ್ಲ. ಯಾಕೆ? ತನ್ನನ್ನು ಪ್ರೀತಿಸುತ್ತಿರುವುದಿಂದಲೇ ಅಲ್ಲವೇ? ಹೌದು, ಅವಳು ತನ್ನನ್ನು ಪ್ರೀತಿಸುತ್ತಿದ್ದಾಳೆ, ಖಂಡಿತ ಪ್ರೀತಿಸುತ್ತಿದ್ದಾಳೆ. ತಾನೂ ಸಹ ಅವಳನ್ನು ಪ್ರೀತಿಸುತ್ತಿದ್ದೇನೆ. ತನಗೆ ಕಣ್ಣು ಬಂದ ನಂತರ ಅವಳನ್ನು ಮದುವೆಯಾಗುವಂತೆ ಕೇಳುತ್ತೇನೆ. ಅವಳು ಒಪ್ಪಿಕೊಂಡರೆ ಇಬ್ಬರೂ ಮದುವೆಯಾಗುತ್ತೇವೆ. ವಾವ್, ಆಗ ಬದುಕು ಎಷ್ಟು ಸುಂದರವಾಗಿರುತ್ತದೆ. ಯೋಚಿಸುತ್ತಾ ಮಲಗಿದ್ದ ಜಗನ್ ಹಾಗೆಯೇ ನಿದ್ರಾಲೋಕಕ್ಕೆ ಜಾರಿದ. ನಿಖಿತಾ, ನಿಖಿತಾ! ಹೊರಗಡೆ ಯಾರೋ ಬಾಗಿಲು ಬಡಿಯುತ್ತಾ ಕೂಗಿದಾಗ ನಿದ್ದೆಯಲ್ಲಿದ್ದ ಜಗನ್ನಿಗೆ ತಟಕ್ಕನೆ ಎಚ್ಚರವಾಗಿತ್ತು. ಯಾರಿರಬಹುದು? ಎಷ್ಟು ರಾತ್ರಿಯಲ್ಲಿ ನಿಖಿತಾಳನ್ನು ಕೂಗುತ್ತಿದ್ದಾರಲ್ಲ ಎಂದುಕೊಂಡ. ನಿಖಿತಾ ತಾನು ಅನಾಥೆ, ತನಗೆ ಯಾರೂ ಇಲ್ಲ ಎಂದು ಹೇಳಿದ್ದು ಅವನಿಗೆ ನೆನಪಿತ್ತು. ಹಾಗಾಗಿ ಇದುವರೆಗೂ ಅವಳು ತನಗೆ ಯಾರಾದರೂ ಗೆಳೆಯ ಗೆಳತಿಯರಿದ್ದಾಗಲಿ ಅವರು ಮನೆಗೆ ಬಂದುದಾಗಲಿ ನಡೆದಿರಲಿಲ್ಲ. ಎಂದು ಅವಳನ್ನು ಕೇಳಿಕೊಂಡು ಯಾರೂ ಸಹ ಬಂದಿರಲಿಲ್ಲ. ಅದಕ್ಕೆ ಇಂದು ಅವಳ ಹೆಸರು ಹಿಡಿದು ಕೂಗುತ್ತಿರುವ ಗಂಡಸು ಧ್ವನಿ ಕೇಳಿ ಅವನಿಗೆ ಅಚ್ಚರಿಯಾಗಿತ್ತು. ಯಾರಿರಬಹುದು ಎಂದು ಯೋಚಿಸುತ್ತಾ ಎದ್ದು ಬಾಗಿಲು ತೆರೆದ. ಹೊರಗಡೆ ನಿಂತಿದ್ದ ವ್ಯಕ್ತಿ ಜಗನ್ನನ್ನು ಈ ಮುಂಚೆ ನೋಡಿರಲಿಲ್ಲವಾದ್ದರಿಂದ ಚಕಿತನಾಗಿ, ಇದು ನಿಖಿತಾರವರ ಮನೆ ತಾನೇ ಎಂದು ಪ್ರಶ್ನಿಸಿದ. ಹೌದು, ನೀವ್ಯಾರು? ಏನಾಗಬೇಕಿತ್ತು? ಜಗನ್ ಮರು ಪ್ರಶ್ನಿಸಿದ. ನಾನು ತಂಗವೇಲು ಅಂತ, ನಿಖಿತಾಗೆ ಬೇಕಾದವನು. ಅವಳಿಲ್ವಾ? ಅವನು ನಿಖಿತಾಳನ್ನು ಏಕವಚನದಲ್ಲಿ ಕೇಳಿದ ಧಾಟಿ ನೋಡಿ ಜಗನ್ನಿಗೆ ಅವನು ನಿಖಿತಾಗೆ ತುಂಬ ಆಪ್ತನಾದವನೇ ಎನಿಸಿತು. ಸೌಜನ್ಯದಿಂದ ಅವನನ್ನು ಕುರಿತು, ಬನ್ನಿ ಒಳಗೆ, ನಿಖಿತಾ ಹೊರಗಡೆ ಹೋಗಿದ್ದಾರೆ, ಇನ್ನೇನು ಬರಬಹುದು. ಅಂದ ಹಾಗೆ ಟೈಮ್ ಎಷ್ಟು ಎಂದು ಕೇಳಿದ. ಒಳಗೆ ಬರುತ್ತಿದ್ದ ತಂಗವೇಲು ಅಚ್ಚರಿಯಿಂದ ಜಗನ್ನ ಮುಖವನ್ನೊಮ್ಮೆ ನೋಡಿದ. ಎದುರಿಗೆ ದೊಡ್ಡ ಗೋಡೆ ಗಡಿಯಾರ ತೂಗು ಹಾಕಿದ್ದರೂ ಅವನು ತನಗೆ ಟೈಮ್ ಕೇಳಿದ್ದು ಅವನಲ್ಲಿ ಅಚ್ಚರಿ ಮೂಡಿಸಿತು. ಅವನನ್ನು ನೋಡಿ ನಕ್ಕ ಜಗನ್ ನಿಧಾನಕ್ಕೆ ಹೇಳಿದ, ಯಾಕೆ ತಂಗವೇಲು ಹಾಗೆ ನೋಡ್ತಿದ್ದೀರಿ? ನಾನು ಕುರುಡಾರಿ. ಹೊರಗಿನ ಜಗತ್ತು ನನ್ನ ಮಟ್ಟಿಗೆ ಕತ್ತಲು ತುಂಬಿದ ಒಂದು ದೊಡ್ಡ ಶೂನ್ಯ ಅಷ್ಟೇ. ಅದಕ್ಕೆ ನಿಮಗೆ ಟೈಮ್ ಕೇಳಬೇಕಾಯಿತು ಅಷ್ಟೇ. ಓ ಹೌದಾ? ನೀವು ಬಾಗಿಲು ತೆರೆದಾಗಿನಿಂದ ಹಿಡಿದು ಈಗ ನೀವು ಹೇಳೋವರೆಗೂ ನಿಮಗೆ ಕಣ್ಣು ಕಾಣುವುದಿಲ್ಲವೆಂದು ನನಗೆ ಗೊತ್ತಾಗಲೇ ಇಲ್ಲ. ಐ ಆಮ್ ವೆರಿ ಸಾರಿ ಎಂದ ತಂಗವೇಲು. ಇರಲಿ, ಪರವಾಗಿಲ್ಲ. ತಾವು ಟೀ ಕುಡಿಯುತ್ತೀರಲ್ವಾ? ಜಗನ್ನ ಉಪಚಾರದ ಮಾತಿಗೆ ತಂಗವೇಲು ನಯವಾಗಿ ನಿರಾಕರಿಸಿದ. ಬೇಡ, ದಯವಿಟ್ಟು ನೀವು ತೊಂದರೆ ತಗೋಬೇಡಿ. ಛೇ, ತೊಂದರೆ ಏನಿಲ್ಲ. ನಿಖಿತಾ ನನಗೋಸ್ಕರ ಈ ಫ್ಲಾಸ್ಕ್ನಲ್ಲಿ ಟೀ ತುಂಬಿಟ್ಟು ಹೋಗಿರ್ತಾಳೆ. ಬೇಸರವಾದಾಗ ಕುಡಿಯಲಿ ಅಂತ. ಅದನ್ನೇ ಈಗ ಇಬ್ಬರು ಕುಡಿದ್ರಾಯ್ತು ಎನ್ನುತ್ತಾ ಕಣ್ಣಿದ್ದವರಿಗಿಂತಲೂ ಹುಷಾರಾಗಿ ಟೇಬಲ್ ಮೇಲಿನ ಫ್ಲಾಸ್ಕ್ ತೆಗೆದುಕೊಂಡು ಪಕ್ಕದಲ್ಲಿದ್ದ 2 ಲೋಟಗಳಿಗೆ ಬಗ್ಗಿಸಿ ಒಂದನ್ನು ತಂಗವೇಲುವಿಗೆ ಕೊಟ್ಟು ಒಂದನ್ನು ತಾನು ತೆಗೆದುಕೊಂಡ. ನೀವು ನಿಖಿತಾಗೆ? ತಂಗವೇಲು ಪ್ರಶ್ನಾರ್ಥಕವಾಗಿ ಅರ್ಧಕ್ಕೆ ನಿಲ್ಲಿಸಿದಾಗ ಜಗನ್ ನಗುತ್ತಾ ಹೇಳಿದ, ನಿಮ್ಮಾಗೆ ನಿಖಿತಾಗೆ ಬೇಕಾದವನು. ಅವಳ ಫ್ರೆಂಡ್ ಅಂತ ಅಂದ್ಕೊಳ್ಳಿ. ನನ್ನ ಹೆಸರು ಹೇಳೋದೇ ಮರೆತುಬಿಟ್ಟೆ, ಸಾರಿ. ನಾನು ಜಗನ್ ಅಂತ ಹೇಳುತ್ತಾ ಕೈ ನೀಡಿದ.
ಅವನ ಕೈ ಹಿಡಿದು ಬಲವಾಗಿ ಕುಲುಕಿದ ತಂಗವೇಲು. ನೀವು ಏನೂ ತಿಳ್ಕೊಳ್ಳಲ್ಲ ಅಂದರೆ ಒಂದು ಪ್ರಶ್ನೆ. ತಂಗವೇಲು ಕೇಳಿದಾಗ ಜಗನ್ ನಗುಮುಖದಲ್ಲಿ ಉತ್ತರಿಸಿದ, ಏನು ಬೇಕಾದರೂ ಕೇಳಿ, ನಾನೇನು ತಿಳ್ಕೊಳ್ಳಲ್ಲ. ನೀವು ನಿಖಿತಾಗೆ ಎಷ್ಟು ದಿನಗಳಿಂದ ಪರಿಚಯ? ಐ ಮೀನ್ ಫ್ರೆಂಡ್. ತಂಗವೇಲು ಪ್ರಶ್ನಿಸಿದ. ಹೆಚ್ಚೇನಿಲ್ಲ, ಸುಮಾರು 4-5 ತಿಂಗಳಾಗಿರಬಹುದು ಅಷ್ಟೇ. ಓ ಹೌದಾ, ಇನ್ನೊಂದೇ ಪ್ರಶ್ನೆ ಕೇಳಿ, ಪರವಾಗಿಲ್ಲ. ನಿಮ್ಮವರು ಅಂತ ನಿಮಗೆ ಯಾರೂ ಇಲ್ವಾ? ನಾನೊಬ್ಬ ಅನಾಥ. ನನ್ನವರು ಅಂತ ಈಗ ಸದ್ಯಕ್ಕೆ ಇರೋಳು ಅಂದರೆ ನಿಖಿತಾ ಒಬ್ಬಳೆ. ಈಗ ಇನ್ನೊಬ್ಬರು ನಿಖಿತಾಳ ಫ್ರೆಂಡ್ ಅಂದರೆ ನನಗೂ ಫ್ರೆಂಡ್ ಆಗಿ ಸಿಕ್ಕಿದ್ದಾರೆ, ಅದು ನೀವು. ತುಂಬ ಚೆನ್ನಾಗಿ ಮಾತಾಡ್ತೀರಪ್ಪ. ತಂಗವೇಲು ಜಗನ್ನ ಮಾತನ್ನು ಮೆಚ್ಚಿಕೊಳ್ಳುತ್ತಾ ಹೇಳಿದ. ಅವನ ಮಾತಿಗೆ ಜಗನ್ ಮುಕ್ತವಾಗಿ ನಗುತ್ತಾ, ನಾನು ಬರೀ ಚೆನ್ನಾಗಿ ಮಾತಾಡಲ್ಲ ತಂಗವೇಲು ಅವರೇ, ಸೂಪರಾಗಿ ಹಾಡು ಹಾಡ್ತೀನಿ. ನಿಜವಾಗ್ಲೂ? ವಾವ್! ತಂಗವೇಲು ಅಚ್ಚರಿಯಿಂದ ಉತ್ತರಿಸಿ ಮುಂದುವರಿಸಿದ. ಹಾಗಾದರೆ ನಾನೀಗ ನಿಮ್ಮದೊಂದು ಹಾಡು ಕೇಳಲೇಬೇಕಲ್ಲ? ಅಯ್ಯೋ, ಸ್ನೇಹಿತರು ಅಪೇಕ್ಷೆ ಪಟ್ರೆ ನಾನು ಹಾಡದೇ ಇರ್ತೀನಾ? ಸರಿ, ಹಾಗಾದರೆ ನನ್ನ ಒಂದು ಫೇವ್ರೆಟ್ ಹಾಡು ಹಾಡ್ತೀನಿ ಕೇಳಿ. ಇದನ್ನ ನನ್ನ ಗೆಳೆಯ ಹರೀಶ್ ಅನ್ನೋರು ರಾಗ ಹಾಕಿರೋದು. ಹಾಡು ನೀವು ಕೇಳಿರ್ತೀರಾ? ಒಳಿತು ಮಾಡು ಮನುಷ್ಯ ನೀನಿರೋದು 3 ದಿವಸ ಅನ್ನೋದು. ಇದನ್ನ ಫಿಲ್ಮ್ ಡೈರೆಕ್ಟರ್ ಖುಷಿ ಅನ್ನೋರು ಬರೆದಿರೋದು. ಹಾಡಿನ ಜೊತೆಗೆ ಅದರ ಡೀಟೇಲ್ ಕೂಡ ಹೇಳ್ತೀರಾ? ವೆರಿ ಇಂಪ್ರೆಸಿವ್. ತಂಗವೇಲು ಪ್ರಶಂಸಿಸಿದ. ಜಗನ್ ಹಾಡು ಹಾಡಿ ಮುಗಿಸಿದಾಗ ತಂಗವೇಲುವಿಗೆ ಕಣ್ಣೀರು ತಡೆಯಲಾಗಲಿಲ್ಲ. ಅವನಿಗೆ ಜಗನ್ನ ಬಗ್ಗೆ ತುಂಬ ಒಳ್ಳೆಯ ಭಾವನೆ ಮೂಡಿತು. ಆದರೆ ನಿಖಿತಾ ಅವನನ್ನು ಮನೆಯಲ್ಲೇ ಉಳಿಸಿಕೊಂಡಿರುವ ಬಗ್ಗೆ ಮಾತ್ರ ಅವನಿಗೆ ಅರ್ಥವಾಗಲಿಲ್ಲ. ಅದೆಲ್ಲ ತನಗೇಕೆ? ತನ್ನ ಕೆಲಸ ಆಯಿತು, ತಾನಾಯಿತು. ಇಲ್ಲದ ಉಸಾಬರಿ ತನಗೇಕೆ ಬೇಕು ಎಂದುಕೊಂಡ. ನಿಖಿತಾಗೆ ಅರ್ಜೆಂಟಾಗಿ ಒಬ್ಬ ಲಾಭದಾಯಕ ಗಿರಾಕಿಯ ಬಗ್ಗೆ ತಿಳಿಸಬೇಕೆಂದುಕೊಂಡು ಬಂದಿದ್ದ. ಮಧ್ಯಾಹ್ನದಿಂದ ಅವಳ ಮೊಬೈಲ್ ನಾಟ್ ರೀಚಬಲ್ ಎಂದು ಬರುತ್ತಿದ್ದರಿಂದ ಅನಿವಾರ್ಯವಾಗಿ ಮನೆಗೆ ಹುಡುಗಿಕೊಂಡು ಬಂದಿದ್ದ. ಇದುವರೆಗೂ ಜಗನ್ನ ಜೊತೆ ಅದು ಇದು ಮಾತಾಡುವುದರಲ್ಲಿ ಮುಖ್ಯವಾಗಿ ಬಂದ ವಿಷಯವನ್ನೇ ಮರೆತಿದ್ದ. ಅದು ನೆನಪಿಗೆ ಬಂದು ಜಗನ್ನಿಗೆ ಆ ವಿಷಯ ತಿಳಿಸಿ ನಿಖಿತಾಗೆ ಹೇಳಲು ತಿಳಿಸಿ ಹೊರಡಲೇ ಎಂದುಕೊಂಡ. ಆದರೆ ಮರುಕ್ಷಣವೇ ನಿಖಿತಾ ಇವನಿಗೆ ತನ್ನ ವೃತ್ತಿ ರಹಸ್ಯವನ್ನು ಹೇಳಿದ್ದಾಳೋ ಇಲ್ಲವೋ ಎಂಬ ಸಂದೇಹ ಬಂದಿದ್ದರಿಂದ ಹೇಳದಿರುವುದೇ ಒಳ್ಳೆಯದೆಂದು ಸುಮ್ಮನಾದ. ನಾನಿನ್ನು ಬರ್ತೀನಿ ಎಂದು ತಂಗವೇಲು ಹೊರಟು ನಿಂತಾಗ, ನಿಖಿತಾಗೆ ಏನಾದರೂ ಹೇಳುವುದಿತ್ತೆ ಎಂದು ಜಗನ್ ಕೇಳಿದ. ಅಂಥ ವಿಷಯವೇನೂ ಇಲ್ಲ, ತಂಗವೇಲು ಬಂದಿದ್ದ ಅಂತ ಹೇಳಿಬಿಡಿ ಸಾಕು. ಹೋ, ಖಂಡಿತವಾಗಿ ಎಂದ ಜಗನ್ನಿಗೆ ತಂಗವೇಲು ನಮಸ್ಕರಿಸಿ ಅಲ್ಲಿಂದ ಹೊರಟು ಹೋದ. ಬಾಗಿಲು ಹಾಕಿಕೊಂಡು ಒಳಗೆ ಬಂದ ಜಗನ್ ಮಂಚದ ಮೇಲೆ ಉರುಳಿಕೊಳ್ಳುತ್ತಾ, ಈ ತಂಗವೇಲು ಯಾರಿರಬಹುದು ಎಂದು ಯೋಚಿಸುತ್ತಾ ಮಲಗಿದ. ಮುಂದೆ ಏನೆಲ್ಲ ಆಗಲಿದೆ ಕಾಯ್ದು ನಿರೀಕ್ಷಿಸಿ. ಭಾಗ 5 ಮುಂದುವರಿಯುತ್ತದೆ. ಭಾಗ 5ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.